ನಮಸ್ತೆ ವೀಕ್ಷಕರೇ, ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿನುತಾ ಪರಮೇಶ್. ವೀಕ್ಷಕರೇ, ಪ್ರತಿಯೊಬ್ಬರು ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಅಂತಹ ಆರೋಗ್ಯ ಸಮಸ್ಯೆಯಲ್ಲಿ ಹೇಳ್ದೆ ಕೇಳದೆ ಬರೋದು ಹಾರ್ಟ್ ಅಟ್ಯಾಕ್ ಹಾಗೂ ಸ್ಟ್ರೋಕ್. ಒಂದು ವೇಳೆ ಈ ಹಾರ್ಟ್ ಅಟ್ಯಾಕ್ ಹಾಗೂ ಸ್ಟ್ರೋಕ್ ಬಂದಂತಹ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮವೇ ಇವತ್ತಿನ ಡಿಯರ್ ಡಾಕ್ಟರ್. ಮೊದಲಿಗೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶ್ರುತಿ ಭಾಸ್ಕರನ್, ಎಮರ್ಜೆನ್ಸಿ HOD, ವಾಸವಿ ಹಾಸ್ಪಿಟಲ್ಸ್ ಡಾಕ್ಟರ್ ಇದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಡಾಕ್ಟರ್, ನಾನು ಈಗಾಗಲೇ ಹೇಳಿದೆ, ಹಾರ್ಟ್ ಅಟ್ಯಾಕ್ ಹಾಗೂ ಸ್ಟ್ರೋಕ್ ಇದು ಎರಡು ಒಂದೇನಾ ಅಥವಾ ಬೇರೆನಾ, ಸಿಂಪ್ಟಮ್ಸ್ ಒಂದೇ ರೀತಿ ಇರುತ್ತಾ ಅಂತ ಹೇಳಿ ಜನ ಸಾಮಾನ್ಯವಾಗಿ ಕನ್ಫ್ಯೂಸ್ ಆಗ್ತಾರೆ. ಹಾಗಾಗಿ ಹಾರ್ಟ್ ಅಟ್ಯಾಕ್ ಮತ್ತು ಈ ಸ್ಟ್ರೋಕಿನ ಡಿಫ್ರೆನ್ಸಸ್ ಏನು ಡಾಕ್ಟರ್? ಸೊ ಹಾರ್ಟ್ ಅಟ್ಯಾಕ್ದು ಕ್ಲಾಸಿಕ್ ಸಿಂಪ್ಟಮ್ಸ್ ಏನಂದರೆ ಎದೆ ನೋವು ಬರೋದು, ಅಥವಾ ಜಾಸ್ತಿ ಬೇವಿರೋದು, ಉಸಿರಾಡಕ್ಕೆ ಕಷ್ಟ, ಅಥವಾ ವಾಂತಿ ಬರೋ ಥರ ಫೀಲಿಂಗ್, ಅಥವಾ ವಾಂತಿ ಆಗೋದು, ಇವೆಲ್ಲ ಕ್ಲಾಸಿಕ್ ಸಿಂಪ್ಟಮ್ಸ್. ಸ್ಟ್ರೋಕಲ್ಲಿ ಸಿಂಪ್ಟಮ್ಸ್ ಸ್ವಲ್ಪ ಬೇರೆ ಥರ ಇರುತ್ತೆ. ಅದರಲ್ಲಿ ಮೇ ಬಿ ಕೈ ಕಾಲು ಸ್ವಲ್ಪ ವೀಕ್ನೆಸ್ ಅನಿಸಿರ್ಬೋದು, ಹೆಡೇಕ್ ಅಥವಾ ವಾಮಿಟಿಂಗ್ ಅದರಲ್ಲಿನೂ ಇದೆ. ಸ್ವಲ್ಪ ಪೇಷಂಟ್ಸ್ಗೆ ವಾಮಿಟಿಂಗು ಆಗುತ್ತೆ. ಬಟ್ ಮೇನ್ಲಿ ನ್ಯೂರೋ ಸಿಂಪ್ಟಮ್ಸ್, ಫೇಸಲ್ಲಿ ಫೇಸ್ ಸ್ವಲ್ಪ ಡ್ರೂಪಿಂಗ್ ಆಗೋದು. ಅದಕ್ಕೆ ನಮಗೆ ಒಂದು ನಿಮೋನಿಕ್ ಇದೆ, ಫಾಸ್ಟ್ ಅಂತ. ಸೊ F ಇಸ್ ಫಾರ್ ಫೇಸ್. ಸೊ ಫೇಸಲ್ಲಿ ಸ್ವಲ್ಪ ಡ್ರೂಪಿಂಗ್ ಆಗೋದು, ಅದು ನೋಡಬೇಕು. ಆ್ಯಂಡ್ ಆರ್ಮ್, A ಫಾರ್ ಆರ್ಮ್. ಆರ್ಮ್ ಇಸ್ ಆರ್ಮ್ ವೀಕ್ನೆಸ್. ಕೈಯಲ್ಲಿ ಕೈ ಅಥವಾ ಕಾಲು ಸ್ವಲ್ಪ ನಮಗೆ ಸ್ಟ್ರೆಂಗ್ತ್ ಸ್ವಲ್ಪ ಕಮ್ಮಿ ಅನಿಸೋದು. ಸ್ಲರಿಂಗ್ ಆಫ್ ಸ್ಪೀಚ್, ದಟ್ ಇಸ್ ಸ್ಪೀಚ್ ಇಸ್ S. ಅದು ಮಾತಾಡೋಕ್ಕೆ ಕಷ್ಟ ಅಥವಾ ಸ್ವಲ್ಪ ತೊದಲು ತರೋದು. ಆ್ಯಂಡ್ T, fast. T is for time to come to the hospital. So this you will have to keep in mind. So stroke symptoms will be more or less very different from that is of a heart attack. ಡಾಕ್ಟರ್, ಈಗ ಬಿಗಿನಿಂಗ್ ಸಿಂಪ್ಟಮ್ಸ್ ಅಂತ ಇರುತ್ತೆ, ಮತ್ತು ವಾರ್ನಿಂಗ್ ಸೈನ್ಸ್ ಇರುತ್ತೆ. ಯಾವುದು ಡಾಕ್ಟರ್ ಅದು? ಓಕೆ, ಸೊ ಇವೆಲ್ಲ ನಾನು ಹೇಳಿರೋದು ಇಸ್ ಮೋಸ್ಟ್ಲಿ ದ ಕ್ಲಾಸಿಕಲ್ ಸಿಂಪ್ಟಮ್ಸ್. ಕೆಲವು ಸಲ ಪೇಷಂಟ್ಸ್ ಡಯಾಬಿಟಿಕ್ಸ್ ಅಥವಾ ಮಹಿಳೆಯರುಗಳು ಸ್ವಲ್ಪ ಕ್ಲಾಸಿಕಲ್ ಸಿಂಪ್ಟಮ್ಸ್ ಥರ ಏನೂ ಬರಲ್ಲ. ಅದು ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. ತುಂಬ ಸುಸ್ತು, ಎದೆ ನೋವು ಬದಲು ತುಂಬ ಸುಸ್ತು ಅನಿಸ್ತಾ ಇರ್ಬೋದು, ಅಥವಾ ಪ್ರಜ್ಞೆ ಆಗ್ತಾ ಇರ್ಬೋದು, ತೀವ್ರ ತಲೆನೋವು ಅಥವಾ ತಲೆ ಭಾರಿ ಅನ್ನಿಸ್ತಾ ಇರ್ಬೋದು. ಇವೆಲ್ಲ ನಾಟ್ ವೆರಿ ಕ್ಲಾಸಿಕಲ್ ಸಿಂಪ್ಟಮ್ಸ್. ಸೊ ಇದನ್ನು ನಾವು ಸ್ವಲ್ಪ ನೆನ್ಪಿಟ್ಕೋಬೇಕು. ಡಾಕ್ಟರ್, ಈಗ ಮನೆಯಲ್ಲಿ ಇದ್ದವರಿಗೆ ಇದ್ದಕ್ಕಿದ್ದಂಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಯಾಕಂದರೆ ಮನೆಯಲ್ಲಿ ಡಾಕ್ಟರ್ ಇರೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗತ್ತೆ ಡಾಕ್ಟರ್? ಓಕೆ, ಫಸ್ಟ್ಲಿ ನಾವು ಶಾಂತವಾಗಿ ಇರಬೇಕು. ಓಕೆ, ತಕ್ಷಣ ಸ್ವಲ್ಪ ನೀರೇನಾದರೂ ಕುಡಿಯೋಕ್ಕೆ ಅವಸ್ಥೆಯಲ್ಲಿ ಇದ್ದರೆ ನೀರು ಕುಡಿಬೋದು, ಅಥವಾ ತಕ್ಷಣ ನಾವು ನಿಯರೆಸ್ಟ್ ಹಾಸ್ಪಿಟಲ್ನ ವಿಸಿಟ್ ಮಾಡಬೇಕು. ಆ್ಯಂಡ್ ಯಾವುದು ಸಿಂಪ್ಟಮ್ಸ್ ಯಾವುದು ಕಾರಣದಲ್ಲಿ ಇಗ್ನೋರ್ ಮಾಡಬೇಡಿ. ಏನಾದರೂ ನಾವು ಮೇ ಬಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡೋಕ್ಕೆ ಸಾಧ್ಯ ಇದೆ ಸ್ವಲ್ಪ ಜಾಸ್ತಿ, ಬಟ್ ಅವೆಲ್ಲ ಅವಾಯ್ಡ್ ಮಾಡಬೇಕು. ಆ್ಯಂಡ್ ತಕ್ಷಣ ಯಾವುದು ಕ್ಲಿನಿಕ್ಸ್ ಹೋದ್ಲು ಬದಲು ಎಮರ್ಜೆನ್ಸಿ ಹಾಸ್ಪಿಟಲ್ಗೆ ಹೋಗೋಕ್ಕೆ ಟ್ರೈ ಮಾಡಬೇಕು. ಡಾಕ್ಟರ್, ಯೂಶಲಿ ಏನಾದರೂ ಒಂದು ಪೇನ್ ಬಂತು ಅಂತಂದರೆ ಸಾಮಾನ್ಯವಾಗಿ ಜನ ಮಾಡುವಂಥದ್ದು ಏನಂದರೆ, ಒಂಚೂರು ಕಮ್ಮಿ ಆಗ್ಬೋದು ಪೇನು, ಕಾಯೋಣ, ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳಿ ಟೈಮ್ ವೇಸ್ಟ್ ಮಾಡ್ತಾರೆ. ಹೀಗೆ ಮಾಡೋದ್ರಿಂದ ಆಗುವಂತಹ ಮೇಜರ್ ಪ್ರಾಬ್ಲಮ್ಸ್ ಏನು ಡಾಕ್ಟರ್? ಮೇನ್ಲಿ ತಾವು ಗಾಡಿ ಓಡಿಸ್ಬಾರ್ದು. ಲೈಕ್ ಆಲ್ವೇಸ್ ಬೆಟರ್ ಟು ಕಮ್ ವಿತ್ ಸಂಬಡಿ, ಕಾಲ್ ಫಾರ್ ಹೆಲ್ಪ್. Do not come all by yourself, because ಸಿಂಪ್ಟಮ್ಸ್ ಏನಾದರೂ ವೀಕ್ನೆಸ್ ಥರ ಸಿಂಪ್ಟಮ್ಸ್ ಏನೋ ಸ್ಟಾರ್ಟ್ ಮಾಡಾಯಿತು ಅಂದರೆ ಕಷ್ಟ ಆಗ್ಬೋದು. ಫಿಟ್ಸ್ ಥರ ಏನಾದರೂ ಆಗ್ಬೋದು. ಸೊ ಅದಕ್ಕೆ ಇಟ್ ಇಸ್ ಆಲ್ವೇಸ್ ಬೆಟರ್ ಟು ಕಮ್ ವಿತ್ ಸಂಬಡಿ ಆ್ಯಂಡ್ ಸ್ಟೇ ಕಾಮ್ ಆ್ಯಂಡ್ ಡು ನಾಟ್ ಪ್ಲೀಸ್ ಟ್ರೈ ಎನಿ ಹೋಮ್ ರೆಮಿಡೀಸ್. ಡೋಂಟ್ ವೇಸ್ಟ್ ಟೈಮ್. ಡಾಕ್ಟರ್, ಈ ಗೋಲ್ಡನ್ ಆರ್ ಬಗ್ಗೆ ನಾವು ಕೇಳಿದ್ದೇವೆ. ಗೋಲ್ಡನ್ ಆರ್ ಅಂದರೆ ಏನು ಡಾಕ್ಟರ್? ಸೊ ಎಲ್ಲ ಡಿಸೀಸ್ಗೆ ನಾವು ಎಮರ್ಜೆನ್ಸಿಯಲ್ಲಿ ಗೋಲ್ಡನ್ ಅವರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಅಸ್. ಸೊ ವೆದರ್ ಇಟ್ ಇಸ್ ಅ ಸ್ಟ್ರೋಕ್ ಆರ್ ಅ ಹಾರ್ಟ್ ಅಟ್ಯಾಕ್ ಆರ್ ಎನಿ ಎಮರ್ಜೆನ್ಸಿ, ಬಿ ಇಟ್ ಆರ್ಥೋ, ಎನಿ ಟ್ರಾಮಾ, ಆಕ್ಸಿಡೆಂಟ್ಸ್, there is a time wherein the maximum benefit can happen, wherein you can prolong the survival and decrease the mortality and decrease the
the damage that it can cause. So it is very important that you come to the hospital and you get the treatment as early as possible. So heart attack early, it is as early as possible. The earlier you come, the more muscle you can save. That is why we always say time is muscle and time is brain. So stroke ಅಲ್ಲಿ it is important that there are treatments wherein clot ನ ಬ್ರೇಕ್ ಮಾಡೋಕ್ಕೆ ಮಾತ್ರೆಗಳು ಇದೆ and ಪ್ರೊಸೀಜರ್ಗಳು ಇದೆ. ಸೊ ಅದು ಆ ಮಾತ್ರೆ ನಾವು 4 hours ಲ್ಯಾಪ್ಸ್ ಆಯಿತು ಅಂದರೆ ನಮ್ಗೆ ಕೊಡೋಕ್ಕಾಗಲ್ಲ ಅದು. ಸೊ ಆ್ಯಂಡ್ ಈವನ್ ಇನ್ ದಟ್ 4 hours the benefits are more if you give it in the first 2 hours. So that is why the golden hour is very important. And even the clot procedure ಇರುತ್ತೆ. ಸೊ ಮೆಕ್ಯಾನಿಕಲ್ ಆಗಿ ಸರ್ಜಿಕಲ್ ಆಗಿ ನಾವು ಆ ಕ್ಲಾಟ್ನ ರಿಮೂವ್ ಮಾಡ್ಬೋದು. ಅದು ಕೂಡ ನಮಗೆ ಟೈಮ್ ಲಿಮಿಟ್ ಇದೆ. ತಕ್ಷಣ ನಾವು ಮಾಡಿಲ್ಲ ಅಂದರೆ ಏನು ಬೆನಿಫಿಟು ಇರಲ್ಲ ಮತ್ತು ಪೇಷಂಟ್ಗೂ ಏನು ಯೂಸ್ ಇರಲ್ಲ ಆ್ಯಂಡ್ ಅವ್ರಿಗೆ ಸಮಸ್ಯೆ ಜಾಸ್ತಿ ಆಗುತ್ತೆ. ಲೇಟ್ ಆದಷ್ಟು ಉಳಿಸ್ಕೊಳ್ಳುವಂತಹ ಚಾನ್ಸಸ್ ಕಮ್ಮಿ ಇರುತ್ತೆ ಅಂತ ಹೇಳಿ. ಡಾಕ್ಟರ್, ಈಗ ಎಮರ್ಜೆನ್ಸಿ ಟೈಮಲ್ಲಿ ಪೇಷಂಟ್ ಏನು ಮಾಡಬೇಕು ಅಂತ ನೀವು ತಿಳಿಸ್ಕೊಟ್ರಿ. ಎಮರ್ಜೆನ್ಸಿ ವಾರ್ಡಿಗೆ ಬರುವಂತಹ ಪೇಷಂಟಿಗೆ ಡಾಕ್ಟರ್ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟರ್? ಓಕೆ, ಸೊ ಫಸ್ಟ್ಲಿ ನಾವು ಎಲ್ಲ ಪೇಷಂಟ್ಸ್ನ ನಾವು ಟ್ರಯೇಜ್ ಮಾಡ್ತೀವಿ. ಸೊ ಟ್ರಯೇಜ್ ಅಂದರೆ ನಮ್ಮ ಟರ್ಮಲ್ಲಿ ಯಾವ ಪೇಷಂಟ್ ತುಂಬ ಸಿಕ್ಕಿದೆ ಅವ್ರನ್ನ ನಾವು ಸೆಗ್ರಿಗೇಟ್ ಮಾಡ್ತೀವಿ. ಸೊ ಆ ಸಿಕ್ನೆಸ್ಸು ನಾವು ಪೇಷಂಟ್ ಸಿಂಪ್ಟಮ್ಸ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಸಂಬಡಿ ಹೂಸ್ ಪ್ರೆಸೆಂಟಿಂಗ್ ವಿತ್ ಎದೆ ನೋವು, ಸುಸ್ತು, ಆ ಥರ ಏನಾದರೂ ಇದ್ದರೆ ನಾವು ಟ್ರಯೇಜ್ ರೆಡ್ ಅಂತ ಕರಿತೀವಿ. ಮೀನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಪೇಷಂಟ್. ಅವ್ರನ್ನ ಫಸ್ಟು ಬೆಡ್ದೆಲ್ಲ ಕೊಟ್ಬಿಟ್ಟು ವಿ ವಿಲ್ ಚೆಕ್ ದ ವೈಟಲ್ಸ್, ಅವ್ರದ್ದು ಬಿ ಪಿ, ಪಲ್ಸ್, ಸ್ಯಾಚುರೇಷನ್ ಎಲ್ಲ ನೋಡಿಬಿಟ್ಟು ತಕ್ಷಣ ಅಕಸ್ಮಾತ್ ಲಕ್ಷಣಗಳು ಹಾರ್ಟ್ ಅಟ್ಯಾಕ್ ಥರ ಅನ್ನಿಸ್ತಾ ಇದ್ದರೆ ನಾವು ವಿತಿನ್ 10 minutes ಒಳಗಡೆ ECG ಮಾಡ್ತೀವಿ, ಬ್ಲಡ್ ಟೆಸ್ಟ್ ಮಾಡ್ತೀವಿ ಆ್ಯಂಡ್ ಕಾರ್ಡಿಯಾಕ್ ಸ್ಕ್ಯಾನ್, ಎಕೋ ಸ್ಕ್ಯಾನ್ ಮಾಡ್ತೀವಿ. ಅದರಿಂದ ಎಲ್ಲ ನಮಗೆ 25% ಸ್ವಲ್ಪ ಅರ್ಥ ಆಗುತ್ತೆ. ಇಟ್ ಈಸ್ ನಾಟ್ ಜಸ್ಟ್ ECG ಇಸ್ 100%. ECG ಕೆಲವೊಂದು ಸಲ ನಾರ್ಮಲ್ ಇರ್ಬೋದು. ಬ್ಲಡ್ ಟೆಸ್ಟ್ ಅದಕ್ಕೆ ಅದನ್ನು ಕೆಲವೊಂದು ಸಲ ತುಂಬ ಅರ್ಲಿ ಬಂದರೆ ಅದೂ ನಾರ್ಮಲ್ ಇರಬಹುದು. ಅದಕ್ಕೆ ನಾವು 25% ವೇಟೇಜ್ ಕೊಡ್ತೀವಿ ಎಲ್ಲದಕ್ಕೂ. ಇಟ್ ಇಸ್ ನಾಟ್ ಲೈಕ್ ECG ಇಸ್ ನಾರ್ಮಲ್, ಹಾರ್ಟ್ ಅಟ್ಯಾಕ್ ಇಲ್ಲ, ಬ್ಲಡ್ ಟೆಸ್ಟ್ ಆರ್ ನಾರ್ಮಲ್, ಹಾರ್ಟ್ ಅಟ್ಯಾಕ್ ಇಲ್ಲ. ಸೊ ಎಲ್ಲನೂ ಹಾಗೆ ನೋಡಬೇಕು. ಸ್ಟ್ರೋಕ್ ಆಯಿತು ಅಂದರೆ ಅದಕ್ಕೆ ಬೇರೆ ಟೆಸ್ಟ್ ಇದೆ, ಲೈಕ್ CT, ತಕ್ಷಣ CT ಮಾಡ್ಬೋದು. MRI ಇರೋ ಜಾಗ ಇದ್ದರೆ, MRI ಎಲ್ಲ ಮಾಡೋಕ್ಕಾಗತ್ತಂದರೆ MRI ಮಾಡಲೇಬೇಕು ಮೇನ್ಲಿ. ಆ್ಯಂಡ್ ಆಲ್ಸೋ ಫಿಸಿಕಲ್ ಎಕ್ಸಾಮಿನೇಷನ್, ನ್ಯೂರಾಲಜಿಕಲಿ ನೋಡಬೇಕು. ಕೆಲವು ಸಲ ಪೇಷಂಟ್ಸ್ಗೆ ಮನೆಯಲ್ಲಿ ಸ್ವಲ್ಪ ವೀಕ್ನೆಸ್ ಅನಿಸ್ತಾ ಇರ್ಬೋದು, ಬಟ್ ಇಲ್ಲಿ ಬಂದಾಗ ಮೇ ಬಿ ಅದು ಅಷ್ಟೊಂದು ಇರಲ್ಲ ಅಥವಾ ಜಾಸ್ತಿ ಆಗಿರ್ಬೋದು, ಅಥವಾ ಇನ್ನೂ ಸಿಂಪ್ಟಮ್ಸ್ ಜಾಸ್ತಿ ಆಗುತ್ತೆ. ಸೊ ಅವೆಲ್ಲ ನಾವು ನ್ಯೂರಾಲಜಿಕಲ್ ಎಕ್ಸಾಮಿನೇಷನ್ ಮುಖೇಂದ್ರ ಡಿಸೈಡ್ ಮಾಡ್ತೀವಿ. ಡಾಕ್ಟರ್, ಈಗ ಈ ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕು ಯೂತ್ಸಲ್ಲೂ ಬರ್ತಾ ಇದೆ. ಸೊ ಇದಕ್ಕೆ ರೀಸನ್ಸ್ ಏನು? ಯೂತ್ಸಲ್ಲಿ ಯಾವ ರೇಷಿಯೋದಲ್ಲಿ ಜಾಸ್ತಿ ಆಗ್ತಾ ಇದೆ ಡಾಕ್ಟರ್? ಖಂಡಿತ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಯಂಗ್ ಪೇಷಂಟ್ಸ್ಗೆ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಬರೋದು ಸ್ವಲ್ಪ ಜಾಸ್ತಿ ಆಗಿದೆ. 30s, 35, 40s. Mostly it is your habits. So smoking, vaping, drugs and uncontrolled BP ಆಗಲಿ, ಕೊಲೆಸ್ಟ್ರಾಲ್ ಆಗಲಿ, ಶುಗರ್ ಆಗಲಿ, ಮತ್ತು ಅನ್ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಸ್ಟ್ರೆಸ್, ಸ್ಲೀಪ್, ಇವೆಲ್ಲ ಕಾಂಟ್ರಿಬ್ಯೂಟ್ರಿ ಫ್ಯಾಕ್ಟರ್ಸ್. ಫ್ಯಾಮಿಲಿ ಹಿಸ್ಟ್ರಿ ಈ ಥರ ನಾನ್ ಮಾಡಿಫೈಯಬಲ್ ರಿಸ್ಕ್, ಅದು ನಾವು ಏನೂ ಮಾಡೋಕ್ಕಾಗಲ್ಲ. ಬಟ್ ಮಾಡಿಫೈಯಬಲ್ ರಿಸ್ಕ್ ಅಂದರೆ ಇವೆ ಎಲ್ಲ. ಡಾಕ್ಟರ್, ಈಗ ಈ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಏನೇ ಇರ್ಬೋದು, ಬರದೇ ಇರೋ ಥರ ನಾವು ಪ್ರಿವೆಂಟ್ ಮಾಡೋದು ಯಾವ ರೀತಿ? ಎಸ್, ಸೊ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಫಾರ್ ದ ಪೇಷಂಟ್ ಆಸ್ ವೆಲ್ as for the doctor. So mainly you will have to resort to eating healthy food habits. ಆರೋಗ್ಯವಾಗಿ ಸ್ವಲ್ಪ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಸ್ವಲ್ಪ ಹೆಲ್ದಿ ಫ್ರೂಟ್ಸ್, ವೆಜಿಟಬಲ್ಸ್ ಮತ್ತು ಹೋಲ್ ಗ್ರೇನ್ಸ್ನ ಆ್ಯಡ್ ಮಾಡಬೇಕು ನಮ್ಮ ಡಯಟಲ್ಲಿ. ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಇನ್ ಸ್ಮೋಕಿಂಗ್ ಇಸ್ ಅ ರಿಸ್ಕ್ ಫ್ಯಾಕ್ಟರ್. ಒನ್ಸ್ ಅ ಸ್ಮೋಕರ್ ಆಲ್ವೇಸ್ ಅ ಸ್ಮೋಕರ್. ಮತ್ತು ಬೇರೆ ರಿಕ್ರಿಯೇಷನಲ್ ಡ್ರಗ್ಸ್ ಆಗಲಿ, ಆ್ಯಂಡ್ ಆಲ್ಸೋ ಅನ್ಕಂಟ್ರೋಲಿ ಡಯಾಬಿಟಿಸ್ ಆಗಲಿ, ಶುಗರ್, BP, ಕೊಲೆಸ್ಟ್ರಾಲ್, ಇವೆಲ್ಲ ಕಂಟ್ರೋಲ್ ಮಾಡಬೇಕು. ಅದು ಹೆಂಗೆ ಗೊತ್ತಾಗುತ್ತೆ ಇಸ್ ಬೈ ವೆನ್ ಯು ಡೂ ಪ್ರಿವೆಂಟಿವ್ ಹೆಲ್ತ್ ಚೆಕ್ಸ್. ಸೊ ಸ್ವಲ್ಪ ರೆಗ್ಯುಲರ್ ಆಗಿ ಮಾನಿಟರಿಂಗ್ ಮಾಡಬೇಕು, ಬಿಕಾಸ್ ದೇರ್ ಆರ್ ನೋ ಅದರ್ ಸಿಂಪ್ಟಮ್ಸ್ ಬರೋದಕ್ಕೆ ಕಾಯೋಬಾರ್ದು. ಸೊ ಅದಕ್ಕೆ ಮುಂಚೆನೇ ನಾವು ಸ್ವಲ್ಪ ರೆಗ್ಯುಲರ್ ಆಗಿ ಇಯರ್ಲಿ ಅಥವಾ ಟ್ವೈಸ್ once in 2 years ಆ ಥರ
ಏಜ್ ಪ್ರಕಾರ ವಿಲ್ ಹ್ಯಾವ್ ಟು ಡೂ ಸಮ್ ರೆಗ್ಯುಲರ್ ಬ್ಲಡ್ ಚೆಕಪ್ಸ್. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ? ಈಗ ಸ್ಟ್ರೋಕ್ ಅಥವಾ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ ಪೇಷಂಟಿಗೆ, ಅವರಿಗೆ ಟ್ರೀಟ್ಮೆಂಟ್ ಫರ್ದರ್ ನೆಕ್ಸ್ಟ್ ಡೇಸಲ್ಲಿ ಯಾವ ಥರ ಇರುತ್ತೆ? ಹಾರ್ಟ್ ಅಟ್ಯಾಕ್ಗೆ ತಕ್ಷಣ ನಾವು ಸ್ವಲ್ಪ ಕ್ಲಾಟ್ನ ಡಿಸಾಲ್ವ್ ಮಾಡೋಕ್ಕೆ ಡ್ರಗ್ಸ್ ಕೊಡ್ತೀವಿ, ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ಫೈನಲ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಟು ಬಿ ಸ್ಟೆಂಟಿಂಗ್, ಕಾರ್ಡಿಯಾಕ್ ಬಲೂನಿಂಗ್ ಮಾಡಿಬಿಟ್ಟು ಯು ವಿಲ್ ಹ್ಯಾವ್ ಟು ಸ್ಟೆಂಟ್ ಇಟ್. ದಟ್ ಇಸ್ ಗೋಯಿಂಗ್ ಟು ಬಿ PCI. That is your final treatment for heart attack. After that, you will have to continue taking some blood thinners, some medications, and you will have to be under frequent follow-up, because the doctors will tell you when can you, based on the patient's what condition they presented it, and based on that they will tell you how often you need to come back for a follow-up. So regular follow-ups need to be done. And for stroke, again, we have injections. We have medicines in the form of injections which can be given. Also, there are surgical procedures, mechanical thrombectomy anta heltivi. These are the basic treatments available for that. And stroke ge treatment inna ಸ್ವಲ್ಪ prolonged irutte. And neuro rehab ಬೇಕು, ಬಿಕಾಸ್ ವೀಕ್ನೆಸ್ ಆಗಿರೋದ್ರಿಂದ ಫಿಸಿಯೋಥೆರಪಿ ಸ್ವಲ್ಪ ಬೇಕಾಗುತ್ತೆ. ಅವ್ರದ್ದು ರಿಫ್ಲೆಕ್ಸಸ್ ಎಲ್ಲ ವಾಪಸ್ ಬರೋಕ್ಕೆ ಇನ್ನೂ ತುಂಬ ಲಾಂಗ್ ಪ್ರೊಸೆಸ್ ಇದೆ. ಯೂಶಲಿ ಎಷ್ಟು ಟೈಮ್ ತೊಗೋಬೋದು ಡಾಕ್ಟರ್ ರಿಕವರ್ ಆಗೋದಕ್ಕೆ? ಅದು ಪೇಷಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ಸಿಂಪ್ಟಮ್ಸಲ್ಲಿ ಬಂದಿರೋದು, ಎಷ್ಟು ಡ್ಯಾಮೇಜ್ ಆಗಿದೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಾಕ್ಟರ್, ಈಗ ಟ್ರೀಟ್ಮೆಂಟ್ ತೊಗೊಂಡಿರ್ತಾರೆ ಪೇಷಂಟು, ಆ ಪೇಷಂಟು ಮನೆಗೆ ಹೋದ್ಮೇಲೆ ಯಾವ ರೀತಿ ಇರಬೇಕಾಗುತ್ತೆ ಡಾಕ್ಟರ್? ಮನೆಗೆ ಹೋದ್ಮೇಲೆ ಮೇನ್ಲಿ ಡ್ರಗ್ಸ್ನ ಖಂಡಿತ ಡಾಕ್ಟರ್ ಹೇಳೋ ಪ್ರಕಾರ ಖಂಡಿತ ತಗೋಬೇಕು. ಈವನ್ ನ್ಯೂರೋ ರಿಹ್ಯಾಬ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಫ್ ಬೆಡ್ ರಿಡನ್ ಆಯಿತು ಅಂದರೆ ನಾವು ಬೆಡ್ ಸೋರ್ಸ್ನ ಅಥವಾ ಕಫ ಕೆಮ್ಮು ಆ ಥರ ಆ್ಯಡೆಡ್ ಇನ್ಫೆಕ್ಷನ್ಸ್ ಬರೋಕ್ಕೆ ತುಂಬ ರಿಸ್ಕ್ ಇರುತ್ತೆ. ಸೊ ಅದನ್ನು ನಾವು ಸ್ವಲ್ಪ ಹುಷಾರಾಗಿರಬೇಕು. ಬೆಡ್ ಸೋರ್ಸ್ ಪ್ರಿವೆಂಟ್ ಮಾಡಬೇಕು. ನ್ಯೂರೋ ರಿಹ್ಯಾಬ್ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಆ್ಯಂಡ್ ಫಿಸಿಯೋಥೆರಪಿ, ಮೇನ್ಲಿ ನ್ಯೂರೋಗೆ ಫಿಸಿಯೋಥೆರಪಿ ಆ್ಯಂಡ್ ನ್ಯೂರೋ ರಿಹ್ಯಾಬ್, ಆ್ಯಂಡ್ ಫಾಲೋ ದಿ ಆರ್ಡರ್ಸ್ ಗಿವನ್ ಬೈ ದ. ಓಕೆ ಡಾಕ್ಟರ್, ನಾನು ನಿಮ್ಮ ಹತ್ರ ಇನ್ನಷ್ಟು ಡೀಟೇಲ್ಸನ್ನು ತಗೊಳ್ತೀನಿ. ಆದರೆ ಒಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ಬ್ರೇಕ್. ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಾವು ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಬಗ್ಗೆ ಮಾತಾಡ್ತಾ ಇದ್ವಿ. ನೀವು ಟ್ರೀಟ್ಮೆಂಟ್ ಆದಮೇಲೆ ಯಾವ ರೀತಿ ಇರಬೇಕು ಅಂತಲೂ ತಿಳಿಸ್ಕೊಟ್ರಿ. ಈಗ ಟ್ರೀಟ್ಮೆಂಟ್ ಪ್ರೊಸೀಜರ್ ನಡೀತಾ ಇರುತ್ತೆ, ಬಟ್ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಯಾವ ಸಿಂಪ್ಟಮ್ಸ್ ಬಂದರೆ ನೆಗ್ಲೆಕ್ಟ್ ಮಾಡಬಾರ್ದು, ಡಾಕ್ಟರ್ನ ಮತ್ತೆ ಕನ್ಸಲ್ಟ್ ಮಾಡಬೇಕು ಅಂದರೆ ಯಾವ ಸಿಂಪ್ಟಮ್ಸ್? ಸೇಮ್ ಥಿಂಗ್. ಅಕಸ್ಮಾತ್ ನಮ್ಮದು ಎದೆ ನೋವು, ವಾಪಸ್ ಎದೆ ನೋವು ಬರ್ತಾ ಇದೆ, ಅಥವಾ ಉಸಿರಾಟಕ್ಕೆ ತೊಂದರೆ, ಯಾವುದು ಕಾರಣವಿಲ್ಲದೆ ಬೇವರೋದು ಅಥವಾ ವಾಂತಿ ಬರೋದು, ಆ್ಯಂಡ್ ಏನೋ ತುಂಬ ಸುಸ್ತು ಅನ್ನಿಸ್ತಾ ಇರ್ಬೋದು, ಆ ಥರ ಸಿಂಪ್ಟಮ್ಸ್ ಇದ್ದರೆ ಖಂಡಿತ ವಾಪಸ್ ಇಗ್ನೋರ್ ಮಾಡಬೇಡಿ. ಡಾಕ್ಟರ್, ಯೂಶಲಿ ಎಮರ್ಜೆನ್ಸಿ ಟೈಮಲ್ಲಿ ಮಾಡುವಂತಹ ಮೇಜರ್ ಮಿಸ್ಟೇಕ್ಸ್ ಯಾವುದು ಡಾಕ್ಟರ್? ಮೇನ್ಲಿ ಕಾಯಬಹುದು. ನಾವು ಸಿಂಪ್ಟಮ್ಸ್ನ ಸರಿ ಆಗುತ್ತೆ, ಏನೋ ಸ್ವಲ್ಪ ಗ್ಯಾಸ್ ಇರ್ಬೋದು ಅನ್ಕೊಳ್ತಾ ಇರ್ಬೋದು, ನಾವಾಗಿ ಡಯಾಗ್ನೋಸ್ ಮಾಡೋದು, ಚೆಸ್ಟ್ ಪೇನ್ ಇದೆ, ಮೇ ಬಿ ಗ್ಯಾಸ್ಟ್ರೈಟಿಸ್ ಅಂತ ಅನ್ಕೋತಾ ಇರ್ಬೋದು. ಸೊ ದೀಸ್ ಆರ್ ದ ಕಾಮನ್ ಮಿಸ್ಟೇಕ್ಸ್. ಆ್ಯಂಡ್ ಮೇನ್ಲಿ ವೇಟಿಂಗ್, ಲೈಕ್ ಸರಿ ಆಗುತ್ತೆ ನಾನು, ದಟ್ ಈಸ್ ಒನ್ ಆಫ್ ದ ಮೇನ್ ಮಿಸ್ಟೇಕ್ಸ್. ಡಾಕ್ಟರ್, ಈಗ ನೀವು ಹೇಳ್ತಾ ಇದ್ರಿ ವೇಟ್ ಮಾಡಬಾರ್ದು ಅಂತ. ಈ ಥರ ವೇಟ್ ಮಾಡೋದ್ರಿಂದ ಲೈಫ್ ಡೆತ್ ರಿಸ್ಕ್ ಜಾಸ್ತಿ ಆಗುತ್ತಾ? ಡೆತ್ ಆಗೋ ಚಾನ್ಸಸ್ ಇರುತ್ತಾ? ಎಸ್. ಸೊ ಲೈಕ್ ಐ ಸೆಡ್, ಟೈಮ್ ಇಸ್ ಮಸಲ್ ಆ್ಯಂಡ್ ಟೈಮ್ ಇಸ್ ಬ್ರೈನ್. ಸೊ ಎವ್ರಿ ಮಿನಿಟ್ ಕೌಂಟ್ಸ್ ವೆನ್ ಇಟ್ ಕಮ್ಸ್ ಟು ಸ್ಟ್ರೋಕ್ ಆ್ಯಂಡ್ ಹಾರ್ಟ್ ಅಟ್ಯಾಕ್. ಸೊ ಎಲ್ಲ ನಿಮಿಷವೂ ಅಲ್ಲಿ ಭಾಳ ಮುಖ್ಯ. ಕ್ಲಾಟ್ ಆಯಿತು ಅಂದರೆ the damage it is going to cause to the heart muscle is when the heart is going to stop beating. So it not only depends on how much you can save the heart, but indirectly it is also on how much you can save life. And similar when it comes to the brain. So the earlier you're able to stop the damage, ಆಗಿರೋ ಡ್ಯಾಮೇಜ್ನ ನಾವು ಏನೂ ಮಾಡೋಕ್ಕಾಗಲ್ಲ, but we can prevent the further damage that is going to happen. So every minute counts when it comes to heart and brain.
ಡಾಕ್ಟರ್, ಈಗ ಯೂಶಲಿ ಮನೆಯಲ್ಲಿ ಕಾಣಿಸ್ಕೊಂಡಿರುತ್ತೆ, ಸಿಂಪ್ಟಮ್ಸ್ ಬಂದ್ಬಿಟ್ಟಿರುತ್ತೆ, ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಏನೋ ಆಗಿಬಿಟ್ಟಿದೆ. ಇಂತಹ ಸಂದರ್ಭದಲ್ಲಿ ಫ್ಯಾಮಿಲಿಯವರು ಹಾಸ್ಪಿಟಲ್ಗೆ ಪೇಷಂಟನ್ನು ಕರ್ಕೊಂಡು ಹೋಗೋ ಟೈಮಲ್ಲಿ ಯಾವೆಲ್ಲ ರೆಕಾರ್ಡ್ಸನ್ನು ತೊಗೊಂಡು ಹೋಗಬೇಕಾಗುತ್ತೆ? ಓಕೆ, ಸೊ ಫಸ್ಟ್ಲಿ ವೆರಿ ಇಂಪಾರ್ಟೆಂಟ್, ನೀವು ಇರೋ ಜಾಗ ನೆನಪಿಡಬೇಕು. ಹಾಸ್ಪಿಟಲ್, ಅಕ್ಕಪಕ್ಕ ಹಾಸ್ಪಿಟಲ್, ಎಮರ್ಜೆನ್ಸಿ ಮಲ್ಟಿ ಸ್ಪೆಷಾಲಿಟಿ ಇರೋ ಹಾಸ್ಪಿಟಲ್ ಯಾವುದು ಅಂತ ನೆನಪಿಟ್ಕೋಬೇಕು. ಆ್ಯಂಬ್ಯುಲೆನ್ಸ್ ನಂಬರ್ಸ್ನ ಸ್ವಲ್ಪ ನೆನಪಿಟ್ಕೋಬೇಕು. ಈ ಥರ ಸಿಂಪ್ಟಮ್ಸ್ ಯಾವುದು ಇದ್ದರೆ ತಾವು ಗಾಡಿ ಓಡಿಸ್ಬಾರ್ದು, ಆ್ಯಂಬ್ಯುಲೆನ್ಸಲ್ಲಿ ಕರ್ಕೊಂಬರೋದು ಒಳ್ಳೆಯದು. ಮತ್ತು ಇರೋ ಡಾಕ್ಯುಮೆಂಟ್ಸ್ನ ಮೆಡಿಸಿನ್ ಲಿಸ್ಟ್ ಇರ್ಬೋದು, ಅಲರ್ಜಿ ಡೀಟೇಲ್ಸ್ ಇರ್ಬೋದು, ಬೇರೆ ಕಾಂಟ್ಯಾಕ್ಟ್ ನಂಬರ್ಸ್, ಅವೆಲ್ಲ ನಾವು ತಕ್ಷಣ ಪೇಷಂಟ್ ಜೊತೆ ತಗೊಂಬಂದರೆ ಈಸಿಯರ್ ಆಗುತ್ತೆ ನಮಗೆ ಡಯಾಗ್ನೋಸಿಸ್ಗೆ ಆ್ಯಂಡ್ ಹಿಸ್ಟ್ರಿ ತಗೊಳ್ಳೋಕ್ಕೆ. ಡಾಕ್ಟರ್, ಈಗ ಒಬ್ಬರೇ ಇರ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಒಬ್ಬರೇ ಇದ್ದಂತಹ ಟೈಮ್ನಲ್ಲಿ ಇಂಥ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ಬಿಡುತ್ತೆ, ಆಗ ಸೆಲ್ಫ್ ಏನಾದರೂ ನಾವು ಪ್ರಿಕಾಷನ್ಸ್ ತೊಗೊಬೋದಾ? ಕಾಲ್ ದಿ ಆ್ಯಂಬ್ಯುಲೆನ್ಸ್. ಓಕೆ, ಕಾಲ್ ದಿ ಆ್ಯಂಬ್ಯುಲೆನ್ಸ್. ಡು ನಾಟ್ wait for anybody else. Instead of calling somebody who's not at home, please pick up the phone and ಅದೇ ನಾನು ಹೇಳಿರೋದು, ನೆನಪಿಡಬೇಕು ಸ್ವಲ್ಪ ಆ್ಯಂಬ್ಯುಲೆನ್ಸ್ ನಂಬರ್ಸ್. ಆ್ಯಂಡ್ ದಟ್ ಟು ನಿಯರ್ ಬೈ ಹಾಸ್ಪಿಟಲ್ಸ್ ಇದ್ದರೆ ಇನ್ನೂ ಒಳ್ಳೆಯದು. ನಾವು ಚಿಕ್ಕ ಕ್ಲಿನಿಕಲ್ಲಿ ಫ್ಯಾಮಿಲಿ ಡಾಕ್ಟರ್ಸ್ ಹತ್ರ ಹೋಗೋದು, ಕ್ಲಿನಿಕಲ್ಲಿ ಹೋಗಿ ಟೈಮ್ ವೇಸ್ಟ್ ಮಾಡಬಾರ್ದು. ಇಂಥ ಸಿಂಪ್ಟಮ್ಸ್ ಬಂದರೆ ತಕ್ಷಣ ಮಲ್ಟಿ ಸ್ಪೆಷಾಲಿಟಿ, ನಿಯರೆಸ್ಟ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹೋಗೋದು ಒಳ್ಳೆಯದು. ಡಾಕ್ಟರ್, ಈಗ ಹಾರ್ಟ್ ಅಟ್ಯಾಕ್ ಅಥವಾ ಸ್ಟ್ರೋಕ್ ಈ ಥರದ್ದಾದಾಗ ಯೂಶಲಿ ಏನಾದರೂ ಒಂದು ಹೆಲ್ತ್ ಇಶ್ಯೂ ಆಗ್ತಾ ಇದೆ ಅಂದಾಗ ಜನರಲ್ಲಿ ಬರುವಂಥದ್ದು ನಾವು ಸರ್ಜರಿ ಮಾಡಿಸ್ಕೊಬೇಕಾ, ಇಲ್ಲ ಮೆಡಿಸಿನ್ ಎಲ್ಲ ಕ್ಯೂರ್ ಆಗುತ್ತಾ ಅಂತ. ಸೊ ಈ ಪ್ರಾಬ್ಲಮ್ನಲ್ಲಿ ನಾವು ಮೆಡಿಸಿನ್ಸ್ ಥ್ರೂ ಹೋಗ್ಬೋದಾ, ಇಲ್ಲಾಂದರೆ ಸರ್ಜರಿ ಬೇಕಾಗ್ಬೋದಾ ಮುಂದಿನ ದಿನಗಳಲ್ಲಿ? ಕೆಲವುದು ನಾವು ಮೆಡಿಸಿನ್ಸಲ್ಲಿ ಕೊಟ್ಬಿಟ್ಟು ಉಳಿಸ್ಬೋದು. ಬಟ್ ದೆರ್ ಆರ್ ಸಿಚುವೇಶನ್ಸ್ ಲೈಕ್ ವಾಟ್ ಐ ಸೆಡ್, ಇಫ್ ಯು ಆರ್ ಏಬಲ್ ಟು ಕಮ್ ಇನ್ ದ ವಿಂಡೋ ಪೀರಿಯಡ್ ಆಫ್ ಸ್ಟ್ರೋಕ್ ಆ್ಯಂಡ್ ಸ್ಟ್ರೋಕ್ ಇಸ್ ದ ಕ್ಲಾಟ್ ಇಸ್ ಇನ್ ಅ ವೆರಿ ನಾವು ಮೇಜರ್ ವೆಸಲಲ್ಲಿ ಅಕಸ್ಮಾತ್ ಇದ್ದರೆ ಇಟ್ ಇಸ್ ಬೆಟರ್ ದಟ್ ಯು ಡೂ ಅ ಮೆಕ್ಯಾನಿಕಲ್ ಥ್ರಾಂಬೆಕ್ಟಮಿ, ಆಗ ಸರ್ಜರಿ ಮಾಡಬೇಕಾಗತ್ತೆ. ಬಟ್ ದೀಸ್ ಆರ್ ಆಲ್ ಲೈಫ್ ಸೇವಿಂಗ್ ಮೆಷರ್ಸ್, ಸೊ ಯು ವಿಲ್ ನಾಟ್ ಲುಕ್ ಎಟ್ ಅದರ್ comorbidities, other age factors, ಅವೆಲ್ಲ ನಾವು ಇದರಲ್ಲಿ, ಬಿಕಾಸ್ your main focus is going to be to save the life and reduce the complications. ಸೊ ಅದು ಪೇಷಂಟ್ಸ್ ಮೇಲೆ ಡಿಪೆಂಡ್ ಇರುತ್ತೆ, ಯಾವ ಥರ ಎಲ್ಲಿ ಬ್ಲಾಕ್ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಫ್ ಇಟ್ ಈಸ್ ಸ್ಟ್ರೋಕಲ್ಲಿ ಎರಡು ಇದೆ, ಇಟ್ ಕುಡ್ ಬಿ ಅ ಕ್ಲಾಟ್ ವಿಚ್ ಇಸ್ ಕಾಸಿಂಗ್ ದ ಡ್ಯಾಮೇಜ್, ಆರ್ ಇಟ್ ಕುಡ್ ಬಿ ಬ್ಲೀಡಿಂಗ್. ಸೊ ಬ್ಲೀಡಿಂಗ್ ಕೂಡ ಡಾಕ್ಟರ್ಸ್ ಡಿಸೈಡ್ ಮಾಡ್ತಾರೆ. ಇಫ್ ಇಟ್ ಇಸ್ ವೆರಿ ಸ್ಮಾಲ್ ದೆನ್ ಮೆಡಿಕಲಿ ಮ್ಯಾನೇಜ್ ಮಾಡಬಹುದು. ಅಕಸ್ಮಾತ್ ಅವರಿಗೆ ಅದು ವೀಕ್ನೆಸ್ಸು ಅಥವಾ ಅದರಿಂದ ಸಿಂಪ್ಟಮ್ಸ್, ಅದರಿಂದ ಡ್ಯಾಮೇಜ್ ಕಮ್ಮಿ ಇತ್ತು ಅಂದರೆ ಅದು ಮಾನಿಟ್ರಿಂಗ್ ಮಾಡಬಹುದು. ಕೆಲವೊಂದು ಸಲ ಅದು ಆ ಬ್ಲೀಡಿಂಗ್ ಆಗಿ ತುಂಬ ಪ್ರೆಷರ್ ಆಗ್ತಾ ಇರ್ಬೋದು ಆನ್ ದಿ ಅದರ್ ಸೈಡ್. ಸೊ ಆ ಸಂದರ್ಭದಲ್ಲಿ ಯು ಹ್ಯಾವ್ ಟು ಡೂ ಅ ಸರ್ಜಿಕಲಿ ಯು ವಿಲ್ ಹ್ಯಾವ್ ಟು ರಿಲೀಸ್ ದ ಪ್ರೆಷರ್. ದೆರ್ ಇಸ್ ನಥಿಂಗ್ ಎಲ್ಸ್ ದಟ್ ಕ್ಯಾನ್ ಬಿ ಡನ್. ಡಾಕ್ಟರ್, ಇಟ್ ಇಸ್ ಆಲ್ ಪೇಷಂಟ್ ಬೇಸ್ಡ್. ಈಗ ಯೂಶಲಿ ಯಾವುದಾದ್ರೂ ಒಂದು ಹೆಲ್ತ್ ಇಶ್ಯೂ ಇದೆ ಅಂತಂದರೆ ಕೆಲವೊಂದು ಫುಡ್ಡು ಟ್ರಿಗರ್ ಮಾಡ್ತಾವೆ ಇಶ್ಯೂಸನ್ನು ಅಂತ ಹೇಳ್ತಾರೆ. ಸೊ ಈ ಪ್ರಾಬ್ಲಮಲ್ಲಿ ಆ ಥರ ಏನಾದರೂ ಇದೆಯಾ? ಹಾರ್ಟ್ ಅಟ್ಯಾಕ್ಗೆ ಆಯಿಲ್ ಇರ್ಬೋದು, ಘೀ, ಈ ಥರದ್ದು ಯಾವುದಾದ್ರೂ ಫುಡ್ಸನ್ನು ಅವಾಯ್ಡ್ ಮಾಡಬೇಕು ಅಂದರೆ ಯಾವ ಫುಡ್ಸು ಡಾಕ್ಟರ್? Mainly, it is avoid all sorts of junk food, your fried food. What happens in all of these is the cholesterol content idralli ಸ್ವಲ್ಪ ಜಾಸ್ತಿ ಇರುತ್ತೆ, and all your processed food, carbohydrates, all of these. It is not taking sugar directly, it is about taking carbohydrates. So ಜಾಸ್ತಿ maybe rice ಅಥವಾ ಆ ಥರ ಎಲ್ಲ ತುಂಬ ಜಾಸ್ತಿ ತಗೊಂಡ್ರೆ that is again converted to carbohydrates, so that is again harmful. ಎಲ್ಲ ಥರ processed foods and junk food. ಓಕೆ ಡಾಕ್ಟರ್, ನಿಮ್ಮ ಹತ್ರ ಮತ್ತಷ್ಟು ಡೀಟೇಲ್ಸನ್ನು ಕೇಳ್ತೀನಿ, ಆದ್ರೀಗ ಮತ್ತೊಂದು ಬ್ರೇಕ್ನ ಸಮಯ. ವೀಕ್ಷಕರೇ, ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ಬ್ರೇಕ್. ಡಿಯರ್ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ನಾವು ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ನೀವು ವೀವರ್ಸ್ಗೆ ಏನಾದರೂ ಒಂದು ಟಿಪ್ಸನ್ನು ಕೊಡ್ತೀರಾ ಅಂತಂದರೆ ಯಾವ ಟಿಪ್ಸನ್ನು ಕೊಡ್ತೀರಾ? ಹಾರ್ಟ್ ಅಟ್ಯಾಕ್ ಆಗಲಿ, ಸ್ಟ್ರೋಕ್ ಆಗಲಿ, ಯಾವುದು ಲಕ್ಷಣಗಳನ್ನು ನಿರ್ಲಕ್ಷಿಸಬೇಡಿ. ಆ್ಯಂಡ್ ಸಮಯಾಗಿ ಹಾಸ್ಪಿಟಲ್ಗೆ ಬರಬೇಕು. ಆ್ಯಂಡ್ ಯಾವುದು ಕಾರಣದಲ್ಲಿ ಡಿಲೇ ಮಾಡಬೇಡಿ.
ಓಕೆ ಡಾಕ್ಟರ್, ಈಗ ವಾಸವಿ ಹಾಸ್ಪಿಟಲ್ನಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ಗಳು ಫೆಸಿಲಿಟೀಸ್ ಸಿಗುತ್ತೆ ಡಾಕ್ಟರ್ ವೀವರ್ಸ್ಗೆ ಹೇಳೋದಾದರೆ? Vasavi Hospital is a multi-speciality hospital. So, normally we have all critical care, emergency critical care, ortho, surgery. We also have robotic surgery, gynecology. Yella departments are there. Pediatrics, ophthalmology, and it is a multi-speciality hospital. We also have a CT, MRI. It's a 150-bedded hospital. ಡಾಕ್ಟರ್, ಈಗ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟಿಗೆ ಸಂಬಂಧಪಟ್ಟಂತೆ ಯಾವ ಟ್ರೀಟ್ಮೆಂಟ್ ಸಿಗುತ್ತೆ ಡಾಕ್ಟರ್ ವಾಸವಿ? Cath lab is there, so we can even do the PCI, and we also have, which is also good for even a stroke. So we are well equipped to handle a heart attack and a stroke patient. ಡಾಕ್ಟರ್, ಈಗ ನೀವು ಹೇಳಿದ್ರಿ ಡ್ರೈವ್ ಮಾಡಬಾರ್ದು, ಹಾಸ್ಪಿಟಲ್ಗೆ ಯಾರಾದರೂ ಜೊತೆಲಿ ಇರಬೇಕು ಅಂತೆಲ್ಲ. ಬಟ್ ಸಮ್ಟೈಮ್ಸ್ ಹಾಸ್ಪಿಟಲ್ ತುಂಬ ದೂರ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಮೊದಲಿಗೆ ಎಮರ್ಜೆನ್ಸಿ ಟೈಮಲ್ಲಿ ಏನು ಮಾಡ್ಬೋದು? CPR ಮಾಡ್ಬೋದಾ? ಓಕೆ, ಸೊ CPR ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನಾವು ತಿಳಿಸ್ಕೋಬೇಕು ಪೇಷಂಟ್ ಅಲೈವ್ ಇದೆಯಾ ಅಥವಾ ಇಲ್ವಾ ಅಂತ. ಸೊ ಅದು ನೋಡೋಕ್ಕೆ ಫಸ್ಟು ನಾವು ಪಲ್ಸ್ ನೋಡಬೇಕು. ಸೊ ಮೇ ಬಿ ಪೇಷಂಟು ಪ್ರಜ್ಞೆ ಆಗಿರ್ಬೋದು, ಸೊ ಉಸಿರಾಟ ಇರಲ್ಲ, ಆ್ಯಂಡ್ ಪಲ್ಸ್ ಚೆಕ್ ಮಾಡಬೇಕು. ಪಲ್ಸ್ ಏನು ಇಲ್ಲ ಅಂದರೆ ನಾವು CPR ಇನಿಷಿಯೇಟ್ ಮಾಡ್ಬೋದು. ಸೊ CPR ಕೂಡ ಅದು ಕರೆಕ್ಟಾಗಿ ನಾವು ತಿಳಿಸ್ಕೋಬೇಕು ಯಾವ ಥರ ಕೊಡಬೇಕು. ಅದು ಮೇನ್ಲಿ ಸ್ಟರ್ನಮ್ ಮಿಡ್ ಚೆಸ್ಟಲ್ಲಿ ಕೊಡಬೇಕು, ಆ್ಯಂಡ್ ನಾವು ಫುಲ್ ಫೋರ್ಸ್ ಆಗಿ ಪುಷ್ ಮಾಡಬೇಕು 30:2 ಕೌಂಟಲ್ಲಿ. ದಿಸ್ ಇಸ್ ಯೋರ್ ಬೇಸಿಕ್ ಲೈಫ್ ಸಪೋರ್ಟ್. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಯು ಕ್ಯಾನ್ ಟ್ರೈ, ಬಟ್ ಸ್ವಲ್ಪ ಟ್ರೈನಿಂಗ್ ಬೇಕು. ಸೊ ಹಾಸ್ಪಿಟಲ್, ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್, ER ವಿಭಾಗ ಇರೋ ಹಾಸ್ಪಿಟಲ್ಸ್ ಎಲ್ಲ ಬೇಸಿಕ್ ಲೈಫ್ ಸಪೋರ್ಟ್ CPR ಹೆಂಗೆ ಕೊಡೋದು ಎಲ್ಲ ಟ್ರೈನ್ ಮಾಡ್ತಾರೆ. ದಿಸ್ ಕ್ಯಾನ್ ಬಿ ಟ್ರೈಡ್ ಬೈ ಎನಿಬಡಿ, ಆನ್ ಎನಿಬಡಿ, ಇಫ್ ದೇರ್ ಇಸ್ ನೋ ಹಾರ್ಟ್ ಬೀಟ್ ಆರ್ ಬ್ರೀದಿಂಗ್. ಸ್ಟ್ರೋಕಿಗೆ ಈಗ ಸಡನ್ನಾಗಿ ಸ್ಟ್ರೋಕ್ ಆಯಿತು ಅಂಥವ್ರು ಏನು ಮಾಡಬೇಕು ಡಾಕ್ಟರ್? ಸಡನ್ ಆಗಿ ಸ್ಟ್ರೋಕಲ್ಲಿ ಮಾಡೋ ಥರ ಏನೂ ಇಲ್ಲ. ಮೇನ್ಲಿ it is to identify symptoms. So for attenders or a bystanders on how to help if the patient is getting stroke is identifying the symptoms and fast, what I told you, and try to get them to the hospital as soon as possible. ಡಾಕ್ಟರ್, ಇದರಲ್ಲಿ ಏಜ್ ಬ್ಯಾರಿಯರ್ ಏನಾದರೂ ಇದೆಯಾ? ಇಂತಹ ಏಜಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ಬೋದು ಅಥವಾ ಸ್ಟ್ರೋಕ್ ಕಾಣಿಸ್ಕೊಳ್ಬೋದು ಅನ್ನೋದಕ್ಕೆ? ಆ ಥರ ನಮ್ಗೆ ಕರೆಕ್ಟಾಗಿ ಏಜ್ ಅಂತ ಏನೂ ಹೇಳೋಕ್ಕಾಗಲ್ಲ, ಬಟ್ ಯೂಶ್ವಲಿ ಇಟ್ ಇಸ್ ಸಂಬಡಿ ಹೂಸ್ ಅ ಲಿಟಲ್ ಎಲ್ಡರ್ಲಿ ಪೇಷಂಟ್ಸ್. ದೇ ಆರ್ ದ ಒನ್ಸ್ ಹೂ ಆರ್ ಮೋಸ್ಟ್ಲಿ ಪ್ರೋನ್. ಬಟ್ ಅಗೇನ್ our lifestyle is such that we are even getting strokes and heart attacks in the young too. So we can't really have a age differentiation, but usually it is seen in the elderly. ಓಕೆ ಡಾಕ್ಟರ್, ಹಾರ್ಟ್ ಅಟ್ಯಾಕ್ ಮತ್ತು ಸ್ಟ್ರೋಕ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಡಿಯರ್ ಡಾಕ್ಟರ್ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ.